ಸೊ ಈ ಮಾದರಿಯ ಹೆಸರು ನ್ಯೂಟನ್ನ ಚಲನೆ ನಿಯಮದ ನಿಯಮದ ಮೊದಲನೇದು ಚಲನೆ ಜಡತ್ವ ಮಾದರಿ, ಆಮೇಲೆ ನಿಶ್ಚಲ ಜಡತ್ವ ಮಾದರಿ. ಎರಡು ನ್ಯೂಟನ್ನ ಮೊದಲನೇ ನಿಯಮದಲ್ಲಿ ಬರ್ತಕ್ಕಂಥವು. ಸೊ ಈ ಮಾದರಿ ಚಲನೆ ಜಡತ್ವ ಅಂತಕ್ಕಂಥದ್ದು. ಚಲನೆ ಜಡತ್ವ ಅಂತಕ್ಕಂಥದ್ದು ನ್ಯೂಟನ್ನ ಮೊದಲನೇ ನಿಯಮದಲ್ಲಿ ಯಾವ ವಸ್ತುವಿನ ಮೇಲೆ ನಾವು ಬಾಹ್ಯ ಬಲ ಪ್ರಯೋಗಿಸುತ್ತೀವೋ ಆ ವಸ್ತು ತನ್ನ ಚಲನೆಯಲ್ಲಿ ಮುಂದುವರೆದರೆ ಅದನ್ನು ನಾವು ಚಲನೆ ಜಡತ್ವ ಅಂತ ಕರಿತೀವಿ. ಯಾವ ವಸ್ತುವಿನ ಮೇಲೆ ನಾವು ಬಾಹ್ಯ ಬಲ ಪ್ರಯೋಗಿಸೋದಿಲ್ಲ ಆ ವಸ್ತು ನಿಶ್ಚಲವಾಗಿದ್ದರೆ ಅದು ನಿಶ್ಚಲ ಜಡತ್ವ ಅಂತ ಕರಿತೀವಿ. ಈಗ ನಾವು ಮೊದಲನೇದಾಗಿ ಒಂದನೇದ್ರ ಮೇಲೆ ನಾವು ಒಂದು ಪ್ರಯೋಗನ ಮಾಡ್ತಾ ಇದ್ದೀನಿ. ಇದು ಚಲನೆ ಜಡತ್ವ, ಅದ್ರ ಮೇಲೆ ನಾನೀಗ ಬಾಹ್ಯ ಬಲ ಪ್ರಯೋಗಿಸ್ತಾ ಇದ್ದೀನಿ. ಅಲ್ಲಿರ್ತಕ್ಕಂಥ ಬಾಲ್ ಏನಾಗುತ್ತೆ, ಚಲನೆಯಲ್ಲೇ ಮುಂದುವರಿತಾ ಲಾಳಿಕೆ ಅಲ್ಲೇ ನಿಂತುಕೊಳ್ಳುತ್ತೆ. ಸೊ ಅದಕ್ಕೆ ಅಡೆತಡೆ ಉಂಟಾಗಿರುತ್ತದೆ. ಹಾಗಾಗಿ ಅದು ಏನಾಗುತ್ತೆ, ಸೊ ಅಲ್ಲೇ ನಿಂತುಕೊಳ್ಳುತ್ತೆ. ಅದಕ್ಕೆ ಅಡೆತಡೆ ಉಂಟಾಗಿ ಅಲ್ಲಿ ಬಾಲ್ ಇರ್ತಕ್ಕಂಥದ್ದು ಚಲನೆಯಲ್ಲೇ ಮುಂದುವರಿತಾ, ಇದು ಚಲನೆ ಜಡತ್ವಾಗಿರುತ್ತದೆ. ಇದಕ್ಕೆ ಉದಾಹರಣೆ, ಬಸ್ಸಲ್ಲಿ ಕೂತ್ಕೊಂಡಿರ್ತಕ್ಕಂಥ ಬಸ್ ಹೋಗ್ತಿರ್ಬೇಕಾದ್ರೆ ಸೊ ಬ್ರೇಕ್ ಹಾಕಿದಾಗ ಏನಾಗುತ್ತೆ, ಅದಕ್ಕೆ ಅಡೆತಡೆ ಉಂಟಾಗಿ ಆ ಬಸ್ಸು ನಿಂತುಕೊಳ್ಳುತ್ತೆ. ಅದರಲ್ಲಿ ಇರ್ತಕ್ಕಂಥ ಕುಂತವರು ಚಲನೆಯಲ್ಲೇ ಮುಂದುವರಿತದೆ, ಅದು ಚಲನೆ ಜಡತ್ವ. ಇಲ್ಲಿರ್ತಕ್ಕಂಥದ್ದು ಸೊ ನಿಶ್ಚಲ ಜಡತ್ವ. ನಿಶ್ಚಲ ಅಂತಂದರೆ ಯಾವ ವಸ್ತುವಿನ ಮೇಲೆ ನಾವು ಬಾಹ್ಯ ಬಲ ಪ್ರಯೋಗಿಸುತ್ತೀವೋ ಆ ವಸ್ತು ಮಾತ್ರ ಚಲನೆಯಲ್ಲೇ ಮುಂದುವರಿತದೆ. ಯಾವ ವಸ್ತುವಿನ ಮೇಲೆ ನಾವು ಬಾಹ್ಯ ಬಲ ಪ್ರಯೋಗಿಸೋದಿಲ್ಲ ಅದು ನಿಶ್ಚಲವಾಗಿರುತ್ತದೆ, ನಿಶ್ಚಲ ಜಡತ್ವವಾಗಿರುತ್ತದೆ. ಈಗ ನಾನು ಏನು ಮಾಡ್ತಾಯಿದ್ದೀನಿ, ಸೊ ಒಂದು ರಟ್ಟಿನ ಮೇಲೆ ಒಂದು ಕಾಯಿನ್ ಅಥವಾ ಒಂದು ವಸ್ತುವನ್ನು ಇಟ್ಟು ಅದ್ರ ಮೇಲೆ ನಾವು ಬಾಹ್ಯ ಬಲ ಪ್ರಯೋಗಿಸ್ತಾ ಇದ್ದೀವಿ. ಆ ರಟ್ಟು ಮಾತ್ರ ಮುಂದಕ್ಕೆ ಚಲನೆಗೊಳಪಡಿತು. ಅಲ್ಲಿ ಮೇಲಿಟ್ಟಿರ್ತಕ್ಕಂಥ ವಸ್ತು ನಿಶ್ಚಲವಾಗಿ ಉಳಿತು, ಕೆಳಗಡೆ ಬಿತ್ತು, ನಿಶ್ಚಲ ಸ್ಥಿತಿಯಲ್ಲಿ ಇತ್ತು. ಅದನ್ನೇ ನಾವು ನಿಶ್ಚಲ ಜಡತ್ವ ಅಂತ ಕರಿತೀವಿ. ಇದು ನ್ಯೂಟನ್ನ ಮೊದಲನೇ ನಿಯಮದ ಮಾದರಿಗಳು. ಇನ್ನೂ ಹೆಚ್ಚಿನ ವಿಜ್ಞಾನ ಮಾದರಿಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಲೈಕ್ ಬಟನ್ನು ಪ್ರೆಸ್ ಮಾಡಿ.